ಮರೆಯಾಗಿ ಹೋಗಲಾರೆ, ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು. ಲಕ್ಷ್ಮಣರವ್ರೆ, ನಿಮ್ಮ ಹೋದ ಕಡೆಗಳಲ್ಲಿ ಈ ಸಭೆಗಳು ನಡೆಸ್ತಾ ಇದ್ರಲ್ಲ, ಸಾಮಾನ್ಯವಾಗಿ ಸಾವಿರಾರು ಜನಗಳು ಸೇರ್ತಾ ಇದ್ರು ಅಂತ ಕಾಣುತ್ತೆ ಅಲ್ವೇ? ಬೇಕಾದಷ್ಟು ಜನ, ಲಕ್ಷಾಂತರ ಅಂತ ಹೇಳಿದ್ರು. ಒಂದು ಹಬ್ಬ ನೋಡಿ, ಮನುಷ್ಯನಾದವನಿಗೆ ಸ್ವಲ್ಪ ಮುಂಜಾಗ್ರತೆ ಬೇಕು ಅಂತ ದೊಡ್ಡವರು ಹೇಳ್ತಾರೆ. ಅದಿದ್ರೆ ಬರತಕ್ಕಂತಹ ಸಣ್ಣ ಪಣ್ಣ ತಾಪತ್ರಯಗಳನ್ನ ನಿವಾರಿಸ್ಕೋಬಹುದಂತೆ. ಅದಕ್ಕೆ ಸ್ವಲ್ಪ ಶ್ರದ್ಧೆ ಬೇಕು, ಸೂಕ್ಷ್ಮ ಬುದ್ಧಿನೂ ಬೇಕು ಅಂತ ಹೇಳ್ತಾರೆ. ಅಂದ್ರೆ ನನಗಿದೆಯಾ ಶ್ರದ್ಧೆ ಅಂತ ನೀವು ಕೇಳಬಹುದು. ಅಯ್ಯೋ, ನಾನೇನ್ ಕೇಳ ವಿಷಯ ಹೇಳ್ತೀನಿ. ನನಗೆ ಇರಬಹುದು ಅಥವಾ ಇಲ್ಲದೆ ಹೋಗಬಹುದು. ಆದ್ರೆ ನಾನು ಕಣ್ಣಾರೆ ಕಂಡಂತಹ ದೃಶ್ಯ, ನಾನು ಅನುಭವಿಸಿದಂತಹ ದೃಶ್ಯ ಹೇಳ್ತೀನಿ. ಸಾಗರ ಗೊತ್ತಿದೆಯಲ್ಲ, ಸೊರಬ ಸಾಗರ, ಅಲ್ಲಿಗೆ ಹೋದಿದ್ವಿ. ಅಲ್ಲಿಗೆ ಹೋದಾಗ ಅಲ್ಲಿ ಏನು ಸುಮಾರು ಒಂದು 40-50 ಜನಕ್ಕೇನು ಕಮ್ಮಿ ಇಲ್ಲ ಸಾಗರದಲ್ಲಿ. ಸಾಗರ ಅಂತ ಹೇಳಿದ್ರೆ ಸಾಗರ ಹೇಗೋ ಹಾಗೆ ಜನಸಾಗರ ಅಂತ. ತುಂಬಾ ಜನ ನಡೆದಿದ್ದಾರೆ. ಅದಕ್ಕೆ ಸರಿಯಾಗಿ ಪ್ರಕೃತಿ ಸ್ವಲ್ಪ ಮುರಿದು ಬಿಟ್ಟಿದ್ದಾಳೆ. ಏನು ಆಕಾಶ ತುಂಬಾ ಮೋಡ ಕವಿದು ಬಿಟ್ಟಿದೆ. ಮಳೆ ಬರೋ ಸೂಚನೆ. ನಮಗೆ ಭಯ, ಏನಪ್ಪ ಸಿಕ್ಕಾಬಟ್ಟೆ ಮಳೆ ಏನಾದ್ರೂ ಬಂದ್ಬಿಟ್ಟು ಸಮಾರಂಭ ಏನಾದ್ರೂ ನಡೆದೇ ಹೋಗ್ಬಿಟ್ರೆ, ನಮ್ಮ ಮಾತು ಜನಕ್ಕೆ ಕೇಳದೆ ಹೋದ್ರೆ ನಾವು ಬಂದು ಸಾರ್ಥಕವಾಗಲ್ವಲ್ಲ, ಏನ್ ಮಾಡೋದು ಅನ್ನೋ ಭಯನ ಬೇರೆ. ಅದೇ ಯೋಚನೆಯಲ್ಲಿ ನಾವಿದ್ದೀವಿ. ಆ ಯೋಜನೆ ಹಾಗೆ ಇರ್ಬೇಕಾದ್ರೆ ಬಂದೇ ಬಿಡದ ಮಳೆ, ಬಂದೇ ಬಿಡ್ತು. ತಪ್ಪ ತಪ್ಪ ಅಂತ ಶಬ್ದ. ಇದೇನಪ್ಪ ಅಂತ ನೋಡ್ತಾ ಇದ್ದೀವಿ. ಜನ ಎಲ್ಲ ಛತ್ರಿ ಬಿಡ್ತಾ ಇದ್ದಾರೆ. ಓಹೋ, ಪ್ರತಿಯೊಬ್ಬರ ಕೈನಲ್ಲೂ ಕೋಡೆಗಳಿವೆ. ಪ್ರತಿಯೊಬ್ಬರ ಕೈನಲ್ಲೂ ಕೋಡೆಗಳು. ಮೈದಾನ ತುಂಬಾ ಬರೀ ಕೋಡೆಗಳ ಮಯ. ಅಷ್ಟು ಜನಗಳು ಕೊಡೆಗಳು ಹಿಡಿದಿರ್ಬೇಕಾದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ, ಆ ದೃಶ್ಯನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ ಹೇಗಿರುತ್ತೆ ಅಂತ. ಬಹಳ ಚೆನ್ನಾಗಿತ್ತು, ಬಹಳ ತಮಾಷೆ ಆದಂತಹ ವಿಷಯ. ಅದೇ ನೀವು ಮೊದಲು ಹೇಳಿದ್ರಲ್ಲ, ತಲೆ ಅಂದ್ರೆ ಕಪ್ಪು ಸಮುದ್ರ, ಇದು ಕೊಡೆಗಳ ಸಮುದ್ರ. ಬಹಳ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ಅದಕ್ಕೆ ನಾ ಹೇಳಿದ್ದು, ಮನುಷ್ಯನಿಗೆ ಮುಂಜಾಗ್ರತೆ ಬೇಕು ಅಂತ ಅನ್ನೋದಕ್ಕೆ ಅವರೆಲ್ರಿಗೂ ಮುಂಜಾಗ್ರತೆ ಇತ್ತು ನೋಡಿ. ಆ ಕೊಡೆಗಳ ಸಮುದ್ರ ನೋಡಿ, ಅವರ ಆ ಮುಂಜಾಗ್ರತೆ ನೋಡಿ ನಮಗೆ ಕುಣಿದಾಡಿ ಕೂಡ ಹಾಗಾಗೋಯ್ತು. ಯಾತ ಬಗ್ಗೆ ಪೇಪರ್ನಲ್ಲಿ ಓದಿದಾಗ ಒಂದು ಸಾರಿ ಅಲ್ಲಿನೂ ಜೇನುಗಳೆಲ್ಲ ನಿಮ್ಮನ್ನೆಲ್ಲ ಸೇರ್ಕೊಂಡು ಕರೆದು ಹಾಗೆ ಅಂತ ಕೇಳಿದೆ. ಬಹಳ ದೊಡ್ಡ ವಿಷಯ ಅದು. ಭದ್ರಾವತಿ ಹೋದಾಗ ಅಲ್ಲಿ 1 ಲಕ್ಷಾಂತರ ಜನ ಅಭಿಮಾನಿಗಳು ತುಂಬಿದ್ರು ಅಂತ ಇಟ್ಕೊಂಡು, ಅಲ್ಲಿಯೂ ಸಮಾರಂಭ ಬಹಳ ಚೆನ್ನಾಗಿ ನಡೀತು, ತುಂಬಾ ಕಡೆಗಟ್ಟಿತು. ಎಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನ ಆಯ್ತು, ಊಟ ಮಾಡ್ಬೇಕಲ್ಲ. ಊಟಕ್ಕೆಲ್ಲ ಹೋಗೋದು, ಅಲ್ಲೆಲ್ಲಾದ್ರೂ ಹೋಗೋದಕ್ಕೆ ಸಾಧ್ಯವ ಇಲ್ಲ ಜನ. ಆದ್ರಿಂದ ದೂರ ಎಲ್ಲಾದ್ರೂ ಹೊರಟೋಗೋಣ, ರೋಡ್ ನಲ್ಲಿ ಸ್ವಲ್ಪ ಮುಂದಕ್ಕೆ ಹೊರಟೋಗ್ಬಿಟ್ರೆ ಎಲ್ಲಾದ್ರೂ ನೀರು ಸಿಕ್ಕದ ಕಡೆ ಊಟ ಮಾಡ್ಕೋಬಹುದು ಅಂತ ಹೇಳಿ ಸುಮಾರು ಒಂದು 12 ಮೈಲಿ ದೂರ ಬಂದ್ಬಿಟ್ಟಿದೀವಿ. ರಸ್ತೆನಲ್ಲಿ ಬಂದ್ರೆ ಅಲ್ಲೊಂದು ದೊಡ್ಡ ಕಾಲುವೆ ಇದೆ. ಸರಿ, ಭದ್ರಾವತಿಯವರೇ ಕೆಲವರೆಲ್ಲ ಊಟ ಎಲ್ಲ ತಗೊಂಡ್ಬಂತಿದ್ರು ಅಲ್ಲಿ ಅಭಿಮಾನಿಗಳು. ಸರಿ, ಕಾಲುವೆ ಹತ್ರ ಹೋದ್ವಿ. ನೀರು ಬಹಳ ಅನುಕೂಲವಾಗಿತ್ತು. ಎಲ್ಲ ಕೂತ್ಕೊಂಡು ಕೈಗೆ ಎಲೆಗಳು ಕೊಟ್ರು. ತುಂಬಾ ಹಸಿದಿತ್ತು ಹೊಟ್ಟೆ. ಊಟನು ಬಹಳ ಚೆನ್ನಾಗಿತ್ತು. ಚಿತ್ರಾನ್ನ, ಮೊಸರನ್ನ, ಜೊತೆಗೆ ಬೇಕಾದೆಲ್ಲ ಇತ್ತು ಅಂತ ಇಟ್ಕೊಳ್ಳಿ. ಸರಿ, ಎಲ್ರಿಗೂ ಎಲ್ಲ ಹಾಕಿದ್ರು, ಎಲೆ ಮೇಲೆ ಹಾಕಿದ್ರು. ಇದ್ದಕ್ಕಿದ್ದ ಹಾಗೆ ಜೇನುನೊಣಗಳು ಅಂದ್ರೆ ಹೆಜ್ಜೇನು, ಸಣ್ಣ ಜೇನಲ್ಲ, ಹೆಜ್ಜೇನು, ಕಡಿಯೋ ಜೇನು ಬಂದು ಮುತ್ಕೊಳ್ಳೋಕೆ ಶುರು ಆಯ್ತು. ಏನಪ್ಪಾ ಅಂದ್ರೆ 1-2 ಅಲ್ಲ, ಸುಮಾರು ಒಂದು 10 ಹುಳುಗಳು. ಆಮೇಲೆ ಗೊಯ್ 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 ಅಂತ. ನನಗೆ ಇದನ್ನ ನೆನ್ಸ್ಕೊಂಡು ಒಂದು ಹಳೆಯದು ಜ್ಞಾಪಕ ಬಂತು, ನನ್ನ ಚಿಕ್ಕತನದ್ದು. ನಾನು ಹುಡುಗನಾಗಿದ್ದೆ, ಸುಮಾರು ನನಗೊಂದು 7-8 ವರ್ಷ ಆಗಬಹುದು. ನಮ್ ಜಮೀನ್ ಹತ್ರ ದೊಡ್ಡ ಆಲ್ದ ಮರದಲ್ಲಿ ಜೇನು ಕಟ್ಟಿತ್ತು, ಇದೇ ಹೆಜ್ಜೇನು. ಅಲ್ಲಿ ಸಿಕ್ಕಾಬಟ್ಟೆ ಜೇನು ತುಪ್ಪ ಬಿಟ್ಬಿಟ್ಟಿದೆ. ಅಲ್ಲಿ ಏನಾಗುತ್ತೆ, ಆ ಜೇನು ಕಟ್ಟಿದೆಯಲ್ಲ ಕೆಳಗಡೆ ತೊಟ್ಟುತ್ತೆ ಜೇನು. ನಾನು ಅದ್ ನೋಡ್ತಾ ಇದ್ದ, ನನ್ನ ಬಾಯಿನಲ್ಲೂ ಹಾಗೆ ನೀರು ತೊಟ್ಟಿಗ್ತಾ ಇತ್ತು. ಏನಾದ್ರೂ ಮಾಡಿದ್ನ ಕಿತ್ಕೋಬೇಕಲ್ಲ ಈ ಜೇನ್ನ, ಏನ್ ಮಾಡೋದು ಅಂತ 2-3 ದಿವಸ ಪ್ರಯತ್ನ ಪಟ್ಟು ಕಡೆ ಒಂದ್ ದಿವಸ ಮನಸ್ಸು ತಡಿಲಾದ್ರೆ ಒಂದು ಕಲ್ಲು ತಗೊಂಡು ಹೊಡೆದ್ಬಿಟ್ಟು, ಗೂಡಿಗೆ ಒಂದು 2-3 ಹುಳುಗಳಿಗೆ ಮಾತ್ರ ಬಿದ್ದುಬಿಟ್ಟು, ಆ 2-3 ಈ ಕಡೆ ಜುಣಿ ಅಂತ ತಿರುಗಿತು. ನಾನು ಓಡದೆ, ಸಿಕ್ಕಾಬಟ್ಟೆ ಅವುಗಳ ಸಮಕ್ಕೆ ಓಡಿದ್ದೀನಿ. ಸುಮಾರು ಒಂದು ಫರ್ಲಾಂಗ್ ದೂರ ಓಡಿರ್ಬಹುದು ನಾನು. ಆ ಹುಳುಗಳು ಬಿಡ್ಲಿಲ್ಲ. ಕಡೆಗೆ ಬಂದು ಈ ಕಿವಿಗೊಂದು ಚುಚ್ಬಿಟ್ಟು ಹೋಯ್ತಾ ಇತ್ತು. ಕಿವಿಗಳು ಹೇಗಾಯ್ತು ಗೊತ್ತಾ, ಒಳ್ಳೆ ಹಲಸಿನ ತೊಳೆಗಳಾದ ಹಾಗೆ. ಹೌದು, ಇದು ನೆನಪು ಬಂತು ನನಗೆ ಭದ್ರಾವತಿಯಲ್ಲಿ. ಹೌದು. ಆದ್ರಿಂದ ನಾನು ಅನ್ಕೊಂಡೆ, ಅಲ್ಲಿವರೆಗೂ ಇದಿಷ್ಟು ಯೋಚನೆ ಮಾಡೋರ್ಗು ಕಡಿದಿರ್ಲಿಲ್ಲ ನಮ್ಮನ್ನ. ನಮ್ಮವ್ರಿಗೆಲ್ಲ ಹೇಳಿ, ಎಲ್ರಿಗೂ ಬಂದು ಮುತ್ಕೊಂಡಿದ್ದೆ. ನಮ್ಮವ್ರಿಗೆಲ್ಲ ಹೇಳ್ತಾ ಇದ್ದೀನಪ್ಪ, ಯಾರು ಅದ್ರ ತಂಟೆಗೆ ಹೋಗ್ಬಿಡಿ, ಅದೇನು ಕೈಗೆ ಬೀಸಕ್ ಹೋಗ್ಬಿಡಿ, ನಿಮ್ಮಷ್ಟು ನೀವು ಊಟ ಮಾಡ್ಬಿಡಿ.
ನಮ್ಮ ಪಾಡಿ ನಾವು ಹೋಗ್ಬೇಡ, ಏನ್ ತೊಂದರೆ ಮಾಡೋದಿಲ್ಲ. ಅವು ಏನಾದ್ರು ಕೈಗೆ ಬೀಸಿದ್ರೆ ಕಡಿಯುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವು ಸ್ನೇಹಿತರಲ್ಲೇ ಭದ್ರಾವತಿ ಕೆಲವರೆಲ್ಲ ಒಬ್ಬ ಪೈಲ್ವಾನ್ ಒಬ್ಬ ಇವರೆಲ್ಲ ಬಂದು ನನ್ನ ಸುತ್ತ ಅಯ್ಯೋ ಅಣ್ಣನು ತುಂಬಾ ಜೇನ್ ಮುತ್ಕೊಂಡ್ಬಿಟ್ಟಿದ್ಯಲ್ಲಪ್ಪ, ಏನಪ್ಪ ಮಾಡೋದು ಅಂತ ಎಲ್ಲ ಕೈ ಬೀಸಕ್ ಶುರು ಮಾಡಿದೆ. ಬ್ಯಾಡ್ರಿ ಅಂತ ನಾನು ಹೇಳ್ತಾನೆ. ಅವ್ರು ಕೇಳಿಲ್ಲ, ಕೈ ಬೀಸ್ತಾನೆ ಇದ್ದಾರೆ. ಅವಾಗ ಒಂದು ಹುಳ ಮಾತ್ರ ರೆಪ್ಪೆ ಮೇಲೆ ಕಡದೇ ಬಿಡುತ್ತೆ ನಿಮಗೆ. ಹೌದು. ಅಯ್ಯೋ ಏನ್ ಅಸಾಧ್ಯ ಯಾತನೆ, ತಡೆಯಕ್ ಆಗೋದಿಲ್ಲ. ಬಹಳ ಸೂಕ್ಷ್ಮವಾದ ಜಾಗ ಅಲ್ವಾ ಅದು. ಸರಿ, ಉರಿಯೋದಕ್ಕೆ ಪ್ರಾರಂಭ ಆಯ್ತು. ಅರ್ಧಂಬರ್ಧ ಊಟ ಮುಗಿಸಿದ್ನಿ. ಪೂರಾ ಊಟ ಬಿಸಾಕೋದಕ್ಕೆ ಮನಸ್ಸಿಲ್ಲ. ಹಾಗೂ ಕಷ್ಟಪಟ್ಕೊಂಡು ಅಷ್ಟು ಊಟ ತಿಂದು ಮೇಲೆ ಕೇಳುವಷ್ಟು ಮತ್ತೊಂದು ಹುಳ ಬಂದು ಇನ್ನೊಂದು ಕಣ್ಣನ್ನ ಕಡ್ದು ಬಿಡ್ತಾರೆ. ಓಹೋ, ಏನು ಉರಿ ಅಂದ್ರೆ ಅಸಾಧ್ಯ ಉರಿ. ಅದರ ಜೇನ್ ತುಪ್ಪ ಎಷ್ಟು ರುಚಿಯಾಗಿರುತ್ತೋ ಅದ ಕಡಿದ್ರೆ ನೋಡಿ ಅಷ್ಟೇ ತೀಕ್ಷ್ಣವಾಗಿರುತ್ತೆ. ಅಬಾಬಾಬಾ, ಮಹಾಹಿಂಸೆ. ಅಷ್ಟೇ ಬಹಳ ಜನಕ್ಕೆ ಕಡ್ದು ಬಿಟ್ಟಿವೆ, ತುಂಬಾ ಜನ ಕಡ್ದು ಬಿಟ್ಟೆ. ಆ ಭದ್ರಾವತಿ ಒಂದು ಹುಡುಗನಿಗೆ ಪಾಪ ಫೋಟೋ ಗಿಟ ತೆಗಿತಾ ಇದ್ದ, ಅವನು ತಲೆಗೆಲ್ಲ ಕಡ್ದು ಬಿಟ್ಟಿದೆ. ಅವನು ರೋಡ್ ನಲ್ಲಿ ಬಿಟ್ಕೊಂಡು ಒದ್ದಾಟ ಅಮ್ಮ 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 ಅಂತ ಅರ್ಚಿಗೋತಾ ಇದ್ದಾನೆ. ಏನು ಭಯಂಕರ ನೋಡಿ, ಎಂಥ ಹಿಂಸೆ ಅದು. ಸರಿ, ನಮ್ಮನ್ನ ಹಾಗೂ ಹೀಗೂ ಕರ್ಕೊಂಡ್ಬಂದು ಬಸ್ನೊಳಗೆ ಕೂರಿಸೋ ಅಷ್ಟರಲ್ಲಿ ನನಗೊಂದಿಷ್ಟು ತಲೆಗೆ, ಬೆನ್ನಿಗೆ, ಮೈಗೆ, ಅಲ್ಲಿ ಇಲ್ಲಿಗೆಲ್ಲ ಚುಚ್ಚಿಬಿಟ್ಟ ಪಾಪ. ನಾವುಗಳು ಸೇರಿ ತೀರ್ಸ್ಕೊಂಡ್ಬಿಟ್ಟೆ. ನಾವೇನ್ ತಪ್ಪು ಮಾಡಿದ್ವು ಏನು ಕತೆ ಗೊತ್ತಿಲ್ಲ. ಅಂತೂ ಬಸ್ನಲ್ಲೆಲ್ಲ ಬಂದು ಕೂತ್ಕೊಂಡ್ವಿ. ನಮ್ ಶಾಂತ್ ಕುಮಾರ್ ಅಂತ ಆಗಲೇ ಹೇಳಿದ, ನಮ್ ಕುತ್ತಿಗೆ ಹಿಡಿದು ಮಲಗಿಸಿದ್ದ ಬಸ್ನ ಮೇಲೆ. ಆ ಮನುಷ್ಯನಿಗೆ ತುಟಿ ಕಚ್ಚಿಬಿಟ್ಟು ಬಹಳ ಚೆನ್ನಾಗಿತ್ತು ಅದು ತುಟಿ ನೋಡೋದಕ್ಕೆ. ಎಲ್ಲ ಬಂದ್ ಬಸ್ನಲ್ಲಿ ಕೂತ್ಕೊಂಡ್ಬಿಟ್ಟವ. ಒಬ್ಬೊಬ್ಬರು ಮಕ ನೋಡ್ತಾ ಇದ್ರೆ ಯಾರು ಗುರುತಿ ಆಗ್ತಾ ಇಲ್ಲ. ಆವಾಗ ಹಂಗೆಲ್ಲ ನೋಡ್ತಾ ಇದ್ರೆ ನನಗೆ ಆ ಹಿಂಸೆನಲ್ಲೂ ಆ ನೋವಿನಲ್ಲೂ ಒಂಥರ ನಗು. ನಮ್ಮ ರಾಮಾಯಣ ನಾಟಕ ಮಾಡಿದ್ರೆ ತಾಪತ್ರಯ ಇರೋದಿಲ್ಲ, ಅಥವಾ ಚಿತ್ರ ಮಾಡಿದ್ರೆ ತಾಪತ್ರಯ ಇರೋದಿಲ್ಲ. ಎಲ್ಲಾ ವೇಷಗಳಿವೆ, ಕೋತಿಗಳು, ರಾಕ್ಷಸರು ಎಲ್ಲ. ಮುಖ ಅಷ್ಟು ಬದಲಾವಣೆ ಆಗೋಗ್ಬಿಟ್ಟಿತ್ತು. ಹೀಗೆ ಮಾಡ್ಕೊಂಡು ಬಂದು ಸೇರಿದ್ದೇವೆ. ಆದ್ರೂ ಇಷ್ಟು ಹಿಂಸೆಲ್ಲ ನಮ್ಗೆ ಏನಪ್ಪಾ ಅಂತ ಅನ್ಸುತ್ತೆ ಅಂದ್ರೆ, ಅಷ್ಟು ತೀಕ್ಷ್ಣವಾದ ಪ್ರಾಣಿ, ಅದಷ್ಟು ಕಡಿದ್ರೂ ಹಿಂಸೆನೂ ಆಗುತ್ತೆ. ಆದ್ರೆ ಅದರ ಹನಿ, ಆ ಜೇನ್ ತುಪ್ಪ ಅದೆಷ್ಟು ರುಚಿಯಾಗುತ್ತೆ. ಅದಕ್ಕೆ ನಮ್ಮ ಕೆಲವು ಕವಿಗಳು ಅದಕ್ಕೆಂಥ ವರ್ಣನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಅಂತೂ ಈ ಜಾಗೃತಿ ಜಾಥಾ ಒಳಗೆ ಸಾಕಷ್ಟು ರೋಮಾಂಚಕ ಅನುಭವಗಳಾಗಿವೆ ನಿಮ್ಗೆ. ಅಯ್ಯೋಯ್ಯೋ, ಬೇಕಾದಷ್ಟು. ಇನ್ನೊಂದು ಘಟನೆ ಹೇಳ್ತೀನಿ ಕೇಳಿ. ನಾವು ಬಸ್ಸಲ್ಲಿ ಯಾವಾಗ್ಲೂ ಸ್ವಲ್ಪ ವೇಗವಾಗಿ ಹೋಗ್ತಾ ಇದ್ವಿ. ಯಾಕಂದ್ರೆ ಸಕಾಲಕ್ಕೆ ನಾವು ಸಮಾರಂಭಕ್ಕೆ ಸೇರದೆ ಹೋದ್ರೂ ಆ ಊರುಗಳಿಗಾದ್ರೂ ಹೋಗಿ ಆ ಜನಗಳನ್ನ ನೋಡ್ಲೇಬೇಕಲ್ಲ. ಕಾದಿರ್ತಾರೆ ಅಭಿಮಾನಿಗಳು. ಅದ್ ಹೇಗೆ ತಪ್ಪಿಸ್ಕೊಳ್ಳೋದು.